ನಮಸ್ಕಾರ ವೀಕ್ಷಕರೇ, ಎಸ್ಪಿ ನ್ಯೂಸ್ ವರ್ಲ್ಡ್ಗೆ ಸ್ವಾಗತ. ಮುಳಬಾಗಿಲು ತಾಲೂಕಿನ ವರದಗಾನಹಳ್ಳಿ ಗ್ರಾಮದಲ್ಲಿ ಹಬ್ಬದ ವಾತಾವರಣ ಮನೆಮಾಡಿದೆ. ಇತ್ತೀಚೆಗಷ್ಟೇ ನೂತನವಾಗಿ ಪುನರ್ ಪ್ರತಿಷ್ಠಾಪನೆಗೊಂಡಿರುವ ಶ್ರೀ ಅಭಯ ಬಾಲ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಾಲಯದಲ್ಲಿ 48 ದಿನಗಳ ಮಂಡಲ ಪೂಜಾ ಮಹೋತ್ಸವವು ಅತ್ಯಂತ ಭಕ್ತಿಭಾವ ಹಾಗೂ ಅದ್ದೂರಿಯಾಗಿ ನೆರವೇರಿತು. ದೇವಾಲಯದ ಸಂಸ್ಥಾಪಕರಾದ ಶ್ರೀಮತಿ ಪದ್ಮಾವತಮ್ಮ ಹಾಗೂ ಶ್ರೀ ಎಂ ಕೃಷ್ಣಚಾರಿ ಕುಟುಂಬದವರು ಈ ಪುಣ್ಯ ಕಾರ್ಯಕ್ರಮವನ್ನು ಬಹಳ ಶ್ರದ್ಧಾಭಕ್ತಿಗಳಿಂದ ಆಯೋಜಿಸಿದ್ದರು. ಈ ವಿಶೇಷ ಕಾರ್ಯಕ್ರಮಕ್ಕೆ ಮುಳಬಾಗಿಲು ಗ್ರಾಮಾಂತರ ವಿಶ್ವಕರ್ಮ ಜನಾಂಗದ ಅಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಆಗಮಿಸಿ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ತಂದರು. ಕೇವಲ ಪಾಲ್ಗೊಳ್ಳುವುದಷ್ಟೇ ಅಲ್ಲದೆ ತಮ್ಮ ಕೈಲಾದಷ್ಟು ಸೇವಾ ಕಾರ್ಯಗಳನ್ನು ಮಾಡುವ ಮೂಲಕ ದೇವರ ದರ್ಶನ ಪಡೆದು ಕೃಪೆಗೆ ಪಾತ್ರರಾದರು. ನಾಡಿನಲ್ಲಿ ಸಕಾಲಕ್ಕೆ ಮಳೆ ಬೆಳೆಯಾಗಿ ಜನತೆ ಸುಖ ಸಂತೋಷ ಹಾಗೂ ನೆಮ್ಮದಿಯಿಂದ ಬಾಳಲಿ ಎಂದು ಸಂಘದ ಪದಾಧಿಕಾರಿಗಳು ಸ್ವಾಮಿಯಲ್ಲಿ ಪ್ರಾರ್ಥಿಸಿದರು. ಅಲ್ಲದೆ ಊರಿನ ಒಳಿತಿಗಾಗಿ ಇಂಥದ್ದೊಂದು ಮಹತ್ ಕಾರ್ಯವನ್ನು ಹಮ್ಮಿಕೊಂಡ ಆಲಯದ ಸಂಸ್ಥಾಪಕರಿಗೆ ವಿಶೇಷವಾಗಿ ಶುಭ ಹಾರೈಸಿದರು. ನಮಸ್ಕಾರ. ಈ ಒಂದು ವರ್ಧಗಾನಲ್ಲಿ ಎಲ್ಲ ಜನಗಳು ಸೇರಿ ಒಂದು ಜಾಗ ಕೊಟ್ಟು ಒಂದು ಅಭಯ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನವನ್ನು ನಿರ್ಮಿಸಿ 48 ದಿವಸಗಳ ಕಾಲ ನಿಷ್ಠೆಯಿಂದ ನಿಯಮದಿಂದ ಮಂಡಲ ಪೂಜೆಯನ್ನು ಪ್ರತಿಯೊಬ್ಬ ಮನೆಗೆ ಒಂದು ದಿವಸ ಅಭಿಷೇಕ ಕೊಟ್ಟು 48 ದಿವಸ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, 48ನೇ ದಿವಸ ನಮ್ಮ ಈ ವಿಶ್ವಕರ್ಮ ಗ್ರಾಮಾಂತರ ಜನಾಂಗದವರೆಲ್ಲ ಬಂದು ಅಭಿಷೇಕವನ್ನು ಮಾಡಿಸಿ ಈ ಒಂದು ದೇವಸ್ಥಾನದ ಕಾರ್ಯಕ್ಕೆ ನಾವೆಲ್ಲ ಬಂದಿದ್ದಕ್ಕೆ ತುಂಬ ನಮಗೆ ಸಂತೋಷಕರ ಸುದ್ದಿ. ಈ ಒಂದು ದೇವಸ್ಥಾನವನ್ನು ನಿರ್ಮಿಸಲು ಈ ವರ್ಧಗಾನಲ್ಲಿ ಜನಗಳಿಗೆ ಮತ್ತು ನಮ್ಮ ಕುಲಬಾಂಧವರಾದಂಥ ಭಾಸ್ಕರಾಚಾರ್ಯ ಅವರಿಗೆ ಧನ್ಯವಾದ ತಿಳಿಸ್ತಾ, ಈ ಒಂದು ದೇವಸ್ಥಾನ ಇದೇ ರೀತಿಯಾಗಿ ಈ ಊರು ಈ ತಾಲೂಕು ಎಲ್ಲ ಸುಖ ಸಮೃದ್ಧಿಯಿಂದ ಮಳೆ ಬಿದ್ದು ಈ ದೇವರ ಆಶೀರ್ವಾದದಿಂದ ಎಲ್ಲರೂ ಅಭಿವೃದ್ಧಿಯಾಗಿರಬೇಕು ಅಂತ ನಮ್ಮ ಒಂದು ವಿಶ್ವಕರ್ಮ ಜನಾಂಗದ ಗ್ರಾಮಾಂತರ ಎಲ್ಲ ಜನಗಳು ಕೋರುವುದೇ. ಈ ಒಂದು ಒಳ್ಳೆಯ ಉದ್ದೇಶದಿಂದ ಕಟ್ಟಿರುವ ಈ ದೇವಸ್ಥಾನಕ್ಕೆ ತುಂಬ ಕಷ್ಟ ಬಿದ್ದಿದ್ದಾರೆ. ಅದಕ್ಕೋಸ್ಕರ ಎಲ್ಲರೂ ಸಂತೋಷವಾಗಿರಲಿ ಅಂತ ಈ ಇಲ್ಲಿರುವ ಎಲ್ಲ ಜನಗಳು ಈ ಒಂದು ದೇವಸ್ಥಾನವನ್ನು ಹಂಗೆ ಅಭಿವೃದ್ಧಿ ಮಾಡ್ಕೊಳ್ತಾ ಪೂಜೆ ಯಾವಾಗಲೂ ನಡೀತಾ ಇರಲಿ ಅಂತ ನಮ್ಮ ಮನಸ್ಫೂರ್ತಿಯಾಗಿ ಹೇಳ್ತಾ ಈ ಒಂದು 4 ಮಾತನಾಡಲು ಅವಕಾಶ ಕೊಟ್ಟು ಎಲ್ಲರಿಗೂ ವಂದಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಮುಳಬಾಗಿಲು ತಾಲೂಕಿನ ವರದಗಾನಹಳ್ಳಿ ಗ್ರಾಮದಲ್ಲಿ ನಮ್ಮ ವಿಶ್ವಕರ್ಮ ಕುಲಬಾಂಧವರಾಗಿರ್ತಕ್ಕಂಥ ಪದ್ಮಮ್ಮ ಕೃಷ್ಣಾಚಾರಿ ಅವರ ಸುಪುತ್ರರಾಗಿರ್ತಕ್ಕಂಥ ಸುಬ್ರಹ್ಮಣ್ಯಾಚಾರಿ, ಭಾಸ್ಕರಾಚಾರಿ ಅವರೆಲ್ಲ ಕುಟುಂಬಸ್ಥರು ಸೇರಿ ತಮ್ಮದೇ ಆಗಿರ್ತಕ್ಕಂಥ ಒಂದು ನಿವೇಶನದಲ್ಲಿ ಈ ಒಂದು ವರದಗಾನಹಳ್ಳಿ ಗ್ರಾಮಸ್ಥರ ಒಂದು ಸಹಕಾರ, ಅವರ ಕೊಡುಗೆ, ಅನೇಕ ಭಕ್ತಾದಿಗಳ ಸಹಕಾರ ಮತ್ತು ಕೊಡುಗೆಯಿಂದ ಒಂದು ಅದ್ಭುತವಾಗಿರ್ತಕ್ಕಂಥ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನವನ್ನು ಮುಂದಾಳತ್ವ ವಹಿಸಿ ನಿರ್ಮಾಣ ಮಾಡಿ ಜನವರಿ 26, 27, 28ನೇ 3 ದಿನಗಳ ಕಾಲ ಈ ಒಂದು ದೇವಸ್ಥಾನದ ಪೂಜಾ ಕಾರ್ಯಕ್ರಮಗಳನ್ನು ನಮ್ಮ ಸನಾತನ ಹಿಂದೂ ಧರ್ಮದ ಧಾರ್ಮಿಕ ಪದ್ಧತಿಗಳಂತೆ ನಮ್ಮ ವಿಶ್ವಕರ್ಮ ಕುಲಬಾಂಧವರಾಗಿರ್ತಕ್ಕಂಥ ಪುರೋಹಿತದಲ್ಲಿ ಪಾಂಡಿತ್ಯವನ್ನು ಪಡೆದಿರತಕ್ಕಂಥ ಮೇಧಾವಿಗಳ ಪುರೋಹಿತರಿಂದ ಗಾಡಿ ಗೋಪುರ ಮುಂದೆ ಈ ದೇವಸ್ಥಾನ ಜೀರ್ಣೋದ್ಧಾರವನ್ನು ಮಾಡಿರುತ್ತಾರೆ. ನಂತರ 28ನೇ ತಾರೀಕಿಂದ 48 ದಿನಗಳ ಒಂದು ಮಂಡಲ ಪೂಜೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಈ ಒಂದು ಮಂಡಲ ಪೂಜೆ ಕಾರ್ಯಕ್ರಮ ಬಹಳ ಶ್ರೇಷ್ಠವಾದಂಥ ಪೂಜಾ ಕಾರ್ಯಕ್ರಮ, ಬಹಳ ಪವಿತ್ರವಾದಂಥ ಒಂದು ಪೂಜಾ ಕಾರ್ಯಕ್ರಮ. ಯಾಕಪ್ಪ ಅಂತಂದ್ರೆ ನಮ್ಮ ಹಿರಿಯರು ಹೇಳ್ತಾ ಇದ್ರು, ಯಾವುದೇ ಊರಲ್ಲಾಗಲಿ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಆದಮೇಲೆ ಆ ಒಂದು ಗರ್ಭಗುಡಿಯ ಮೂಲ ವಿಗ್ರಹದಲ್ಲಿ ಶಾಶ್ವತವಾಗಿ 48 ದಿನಗಳ ಮಂಡಲ ಪೂಜೆಯಲ್ಲಿ ಆ ಒಬ್ಬ ದೇವರು ನೆಲೆಸಿರ್ತಾರೆ. ಆ ಒಂದು ಪವಿತ್ರ ದಿನಗಳಲ್ಲಿ ನಾವು ಪೂಜೆ ಕಾರ್ಯಗಳನ್ನು ಮಾಡಿದರೆ ತಮಗೆಲ್ಲರಿಗೂ ಸುಖ ಸಂತೋಷ ಶಾಂತಿಯ ಭಗವಂತ ನೀಡ್ತಾನೆ ಅಂತಕ್ಕಂಥ ಒಂದು ನಮ್ಮ ಹಿರಿಯರ ಒಂದು ಮಾತು. ಅದೇ ಪ್ರಕಾರ ಇವತ್ತು 48 ದಿನಗಳ ಅಂತಿಮ ದಿನ. ಇವತ್ತು ನಮ್ಮ ವಿಶ್ವಕರ್ಮ ಕುಲಬಾಂಧವರು ಎಲ್ಲರೂ ಸಹ ಈ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀವಿ. ಇದೊಂದು ನಮ್ಮ ಸೌಭಾಗ್ಯದ ದಿನ, ಒಂದು ಪುಣ್ಯದ ದಿನ ಅಂತ ಹೇಳ್ಬೋದು. ಇವತ್ತು
ನಮ್ಮ ವಿಶ್ವಕರ್ಮ ಕುಲಬಾಂಧವರೆಲ್ಲರೂ ಸೇರಿ ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ದೇವರ ಕೃಪೆಗೆ ಪಾತ್ರರಾಗಿ ಧನ್ಯರಾಗಿದ್ದೀವಿ ಅಂತ ಹೇಳ್ಬಹುದು. ಹೀಗೆ ಈ ಒಂದು 48 ದಿನಗಳ ಕಾಲ ಪೂಜಾ ಕಾರ್ಯಕ್ರಮಗಳನ್ನ ನೆರವೇರಿಸಿಕೊಟ್ಟಿರ್ತಕ್ಕಂಥ ಎಲ್ಲಾ ಭಕ್ತಾದಿಗಳಿಗೂ ಎಲ್ಲ ಸಮಸ್ತ ನಾಗರಿಕರಿಗೂ ಆ ಒಂದು ದೇವರ ಕೃಪೆ ಇರಲಿ ಅಂತ ಹೇಳ್ತಾ ಈ ಒಂದು ಜೀರ್ಣೋದ್ಧಾರ ಪೂಜಾ ಕಾರ್ಯಕ್ರಮಗಳನ್ನ ನಮ್ಮ ವಿಶ್ವಕರ್ಮ ಪಾಂಡಿತ್ಯವನ್ನು ಪಡೆದಿರ್ತಕ್ಕಂಥ ಪುರೋಹಿತರಿಂದ ಮುಗಿಸಿ ಅಂತಿಮ ದಿನ ಇವತ್ತು ನಮ್ಮ ವಿಶ್ವಕರ್ಮದ ಪುರೋಹಿತರಿಂದ ಶಾಸ್ತ್ರೋತ್ತರವಾಗಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಅದರಲ್ಲೂ ಸಹ ನಮ್ಮ ಜಿಲ್ಲೆಯಲ್ಲೇ ನಮ್ಮ ವಿಶ್ವಕರ್ಮ ಸಮಾಜದಲ್ಲಿ ಉತ್ತಮ ಪಂಡಿತರು, ಉತ್ತಮ ಪುರೋಹಿತರು ಎಂಬ ಬಿರುದನ್ನ ಪಡೆದಿರ್ತಕ್ಕಂಥವರು, ಉತ್ತಮವಾಗಿ ಶಾಸ್ತ್ರೋತ್ತರವಾಗಿ ಒಂದು ಪೂಜೆಗಳನ್ನು ಮಾಡ್ತಕ್ಕಂಥ ನಮ್ಮ ಕೇಶವಾಚಾರ್ಯವರು, ನಮ್ಮ ಮುರಳೀಚಾರ್ಯವರು, ಅವರ ತಂಡ ಎಲ್ಲರೂ ಬಂದು ಈ ಪೂಜಾ ಕಾರ್ಯಕ್ರಮವನ್ನ ಅದ್ಭುತವಾಗಿ ನಡೆಸಿಕೊಟ್ಟಿದ್ದಾರೆ. ಅವ್ರಿಗೂ ಸಹ ಈ ಭಗವಂತ ಅಷ್ಟ ಐಶ್ವರ್ಯ, ದೀರ್ಘ ಆಯಸ್ಸು, ಸುಖ ಶಾಂತಿಯನ್ನ ನೀಡಲಿ ಅಂತ ಹೇಳ್ತಾ ಇವತ್ತು ಈ ದೇವರ ಸನ್ನಿಧಿಯಲ್ಲಿ 4 ಮಾತುಗಳನ್ನಾಡಲು ನಮಗೆ ಅವಕಾಶ ಮಾಡಿಕೊಟ್ಟಂತ ಸಮಸ್ತ ನಾಗರಿಕ ಜನರಿಗೆ ನನ್ನ ವಂದನೆಗಳು. ಜೈ ಹಿಂದ್. ವರದಗಾನಹಳ್ಳಿ ಗ್ರಾಮದಲ್ಲಿ ವಿಶ್ವಕರ್ಮ ಕುಲಬಾಂಧವರಿಂದ ಪುನಃ ಪ್ರತಿಷ್ಠಾಪನೆಯಾಗಿರ್ತಕ್ಕಂಥ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಮಂಡಲ ಪೂಜಾ ಕೈಂಕರ್ಯಕ್ಕೆ ನಮ್ಮನ್ನು ಆಹ್ವಾನಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವರ ಒಂದು ಕೊಡುಗೆಯ ಮೇರೆಗೆ ನಾವು ಅಂದರೆ 48 ದಿವಸಗಳ ಇಂದಿನ ದಿವಸ ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ. ಗಂಗಾ ಪೂಜೆಯೊಂದಿಗೆ ಪೂಜಾ ಕೈಂಕರ್ಯ ಪ್ರಾರಂಭವಾಗಿದ್ದು, ರಾತ್ರಿ ಗಣಪತಿ ಪೂಜೆ, ಪುಣ್ಯಾಹ, ದೇವನಾಂದಿ ಹಾಗೂ ವಾಸ್ತು ಶಾಂತ್ಯರ್ಥವಾಗಿ ವಾಸ್ತು ಹೋಮ, ರಾಕ್ಷೋಗ್ನ ಹೋಮ, ನಂತರ ಲಘು ಪೂರ್ಣಾಹುತಿ ಕಾರ್ಯಕ್ರಮ ನೆರವೇರಿಸಿದ್ದು, ನಂತರ 48ನೇ ದಿವಸ ಅಂದರೆ ಬೆಳಗಿನ ಜಾವದಲ್ಲಿ ಸುಪ್ರಭಾತ ಸೇವೆಯೊಂದಿಗೆ ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡಿ ಗಣಪತಿ ಪೂಜೆ, ಪುಣ್ಯಾಹ, ನವಗ್ರಹ ಆರಾಧನೆ, ಕಲಶ ಸ್ಥಾಪನೆ ಹಾಗೂ ಇಲ್ಲಿ ಪ್ರತಿಷ್ಠಾಪನೆಗೊಂಡಿರ್ತಕ್ಕಂಥ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಪ್ರಧಾನ ಕಲಶದ ಆವಾಹನ ಪೂರ್ವಕ ಅಷ್ಟೋತ್ತರ ಸೇವೆಯನ್ನು ನೆರವೇರಿಸಿ ನಂತರ ಅಗ್ನಿ ಧ್ಯಾನದೊಂದಿಗೆ ಆವಾಹಿತ ಸಕಲ ದೇವತೆಗಳ ಹೋಮಾದಿಗಳನ್ನು ಹಾಗೂ ಈ ಒಂದು ಭಗವಂತನಿಗೆ ಕಲಾಹೋಮ ಅಂತೇಳಿ ಕರೀತೇವೆ. ಅಂದರೆ ಆ ಭಗವಂತನಲ್ಲಿ ಆ ಒಂದು ಶಕ್ತಿ ನೆಲೆಸಿರೋದಕ್ಕೆ ಒಂದು ಕಲಾಹೋಮವನ್ನು ಮಾಡಬೇಕಾಗ್ತದೆ. ಆ ಒಂದು 48 ದಿವಸಗಳ ಪೂರ್ಣವಾದ ನಂತರ ಆ ಕಲಾಹೋಮವನ್ನು ಮಾಡಿ ನಂತರ ಆ ಭಗವಂತನ ಒಂದು ಮಹಾಪೂರ್ಣಾತಿ ಕೈಂಕರ್ಯವನ್ನು ನಾವು ನೆರವೇರಿಸಿದ್ದೇವೆ. ಈ ದಿವಸ ಆ ಭಗವಂತನಿಗೆ 48 ದಿವಸಗಳ ಒಂದು ಪೂಜಾ ಕೈಂಕರ್ಯ ನೆರವೇರಿದ್ದು, ಈ ಒಂದು ಕೈಂಕರ್ಯದಲ್ಲಿ ನಮ್ಮ ವಿಶ್ವಕರ್ಮ ಕುಲಬಾಂಧವರು ಹಾಗೂ ಈ ಗ್ರಾಮದ ಅಂದರೆ ವರದಗಾನಹಳ್ಳಿ ಗ್ರಾಮದ ಎಲ್ಲ ಭಕ್ತ ಮಹಾಶಯರು ಸಹ ಒಂದು ಕೊಡುಗೆಯನ್ನು ನೀಡಿದ್ದಾರೆ. ಈ ಒಂದು ಸಮಯದಲ್ಲಿ ಒಂದೆರಡು ಮಾತನ್ನು ಮಾತಾಡೋದಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟದ್ದು ಎಲ್ಲರಿಗೂ ನಮಸ್ಕರಿಸುತ್ತಾ ಮಾತುಗಳನ್ನು ಮುಗಿಸ್ತೇನೆ.